ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಮರಳಿ ಬರುವೆಯ ಕಥೆಯ 18ನೇ ಅಧ್ಯಾಯವನ್ನು ಶುರು ಮಾಡೋಣ. ಹೌದಮ್ಮ, ಇಲ್ಲಿ ಸುತ್ತಮುತ್ತ ಇರುವ ಪ್ರದೇಶವೆಲ್ಲ ನಮಗೇನೆ ಸೇರಿರೋದು. ಕಾಡಿನ ಒಳಗೆ ಒಂದು ಹಳೆ ಕಾಲದ ಫ್ಯಾಕ್ಟ್ರಿ ಬಿಟ್ಟರೆ ಇನ್ನೇನೂ ಇಲ್ಲ. ತಾತ ಮೊದಲು ಶುರು ಮಾಡಿದ್ದು ಇದೇ ಫ್ಯಾಕ್ಟ್ರಿಯನ್ನೇ. ನಂತರದ ದಿನಗಳಲ್ಲಿ ಯಾವಾಗಲೋ ಒಮ್ಮೆ ಬೆಂಕಿ ಅವಘಡ ಆಯಿತು ಅಂತ 25 ವರ್ಷದ ಹಿಂದೆಯೇ ಈ ಫ್ಯಾಕ್ಟರಿಯನ್ನು ನಿಲ್ಲಿಸಿ ಬೇರೆ ಬಿಸ್ನೆಸ್ ಅಂತ ಮುಖ ಮಾಡಿದ್ದು. ಸದ್ಯಕ್ಕೆ ಈ ಜಾಗದ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿಲ್ಲ ನಾವು. ಮುಂದೆ ಇಲ್ಲೊಂದು ಸ್ಮಾರ್ಟ್ ಸಿಟಿನ ಕಟ್ಟಬೇಕೆಂದು ಅಪ್ಪ ಪ್ಲ್ಯಾನ್ ಮಾಡಿದ್ದಾರೆ ಎಂದು ತನಗೆ ಗೊತ್ತಿದ್ದನ್ನು ಹೇಳಿದ ಅಭಿರಾಮ್. ಇಂಟ್ರೆಸ್ಟಿಂಗ್. ಹಾಗಾದರೆ ಇದು ನಿಮ್ಮದೇ ಜಾಗ ಅಲ್ವಾ? ಈ ಜಾಗವನ್ನು ಹಳೆಯದ್ದು ಅಂತ ಬಿಟ್ಟಿಲ್ಲ, ಉಪಯೋಗಿಸ್ತಿದ್ದಾರೆ. ಕಾಲೇಜಿನಿಂದ ಹೊರಟ ಲಾರಿ ಈ ಗೇಟ್ ಮೂಲಕವೇ ಒಳಗೆ ಹೋಗಿರೋದು. ನೆಲದ ಮೇಲೆ ಗುರ್ತಿದೆ, ಒಳಗೆ ಯಾರೋ ಇದ್ದಾರೆ. ಮೇ ಬಿ ಅವರು ನಿಮ್ಮ ಜಾಗವನ್ನು ಕೆಟ್ಟದ್ದಕ್ಕೆ ಉಪಯೋಗಿಸಿಕೊಳ್ತಿದ್ರೂ ಇರಬಹುದು. ಆ ಹುಡುಗಿಯ ಕೂಗು ಈ ಕಡೆಯಿಂದಾನೇ ಬಂದಿದ್ದು. ವಿಚಿತ್ರ ಪ್ರಾಣಿಗಳು ಬೇರೆ ಇದೆ. ಓ ಮೈ ಗಾಡ್, ತುಂಬ ವಿಚಿತ್ರವಾಗಿದೆ. ಬಾ, ಅಲ್ಲೇನು ನಡೀತಿದೆ ಅಂತ ನೋಡೋಣ ಎನ್ನಲು ಅಭಿರಾಮ್ ಸಹ ಅದೇ ಸರಿ ಅನಿಸಿ ಗೇಟ್ ಪಕ್ಕ ತಂತಿ ಬೇಲಿ ಹಾಕಿದ್ದನ್ನು ಬಿಡಿಸಿ ಮೊದಲು ಕೃತಿಯನ್ನು ಒಳ ಹೋಗಲು ಬಿಟ್ಟು ನಂತರ ತಾನು ಅವಳ ಹಿಂದೆಯೇ ಬಂದು ಮೊದಲಿನಂತೆ ಬೇಲಿಯ ತಂತಿಗಳನ್ನು ಗಂಟಿಕ್ಕಿ ಕೃತಿಯೊಂದಿಗೆ ಕಾಡಿನೊಳಗೆ ಹೆಜ್ಜೆ ಹಾಕಿದ. ರಾಮ್, ಈ ಕಡೆ ಅಲ್ಲ, ಆ ಕಡೆಯಿಂದ ವಿಚಿತ್ರ ಪ್ರಾಣಿ ಹೋಗಿದ್ದು ಎಂದು ಸದ್ದಾಗದಂತೆ ಹೆಜ್ಜೆ ಇಡುತ್ತಾ ಅಭಿರಾಮ್ನ ತನ್ನೊಂದಿಗೆ ಕರೆದುಕೊಂಡು ಹೋದ ಕೃತಿ. ಆಗಲೇ ವಿಚಿತ್ರ ಪ್ರಾಣಿಯೊಂದು ಕಾಣಿಸಿಕೊಂಡಿದ್ದ ಜಾಗಕ್ಕೆ ಬಂದವಳು ಅಲ್ಲಿ ಪ್ರಾಣಿಯ ಕಾಲಿನ ಗುರುತನ್ನು ಕಂಡು ತನ್ನ ಕೈಯಲ್ಲಿ ಹಿಡಿದಿದ್ದ ಫೋನ್ ಕ್ಯಾಮರಾ ಆನ್ ಮಾಡಿ ಫೋಟೋ ಹೊಡೆದುಕೊಂಡಳು. ಏನು ಮಾಡ್ತಾ ಇದೀಯಾ? ಅಲ್ಲಿನ ಫೋಟೋ ಕ್ಲಿಕ್ ಮಾಡ್ತಿದೀಯಾ ಎಂದು ಸುತ್ತಲೂ ಗಮನಿಸುತ್ತಾ ಅಭಿರಾಮ್ ಗೊಂದಲದಲ್ಲಿ ಕೇಳಿದ. ಫೋಟೋ ತಗೋತಾ ಇದ್ದೀನಿ, ಅಷ್ಟು ಗೊತ್ತಾಗಲ್ವಾ? ಮೆಲ್ಲಗೆ ಬಾ ಎಂದವಳ ಕಿವಿಗೆ ಯಾರೋ ಮಾತನಾಡುತ್ತಿರುವ ಶಬ್ದ ಕೇಳಿಸಿದಾಗ ಏನೋ ಮಾತನಾಡಲು ಬಂದ ಅಭಿರಾಮ್ ಬಾಯನ್ನು ಮುಚ್ಚಿ ಸುಮ್ಮನಿರಲು ಹೇಳಿದಳು. ಸೋಡಾ, ಸಿನಿಮಾಗಳಲ್ಲಿ ಮತ್ತು ಧಾರಾವಾಹಿಗಳಲ್ಲಿ ಹೀರೋಯಿನ್ಗೆ ಈ ರೀತಿ ಮಾಡ್ತಾನೆ. ಆದರೆ ನಮ್ಮ ಕಥೆಲಿ ಎಲ್ಲ ಉಲ್ಟಾ ಹೊಡಿತಾ ಇದೆಯಲ್ಲ. ಒಂದು ಕೂಡ ಪ್ರಾಪರ್ ಹೀರೋಯಿನ್ಗೆ ಇರಬೇಕಾದ ಸೀನ್ ಸಿಗ್ತಿಲ್ಲ. ನಾನು ಮುಚ್ಚಬೇಕಾಗಿದ್ದ ಬಾಯನ್ನು ನೀನೇ ಮುಚ್ತಿದ್ಯಾ. ಆದರೂ ಯಾರು ಮುಚ್ಚಿದ್ರೆ ಏನಂತೆ, ರೊಮ್ಯಾಂಟಿಕ್ ಆಗಿದೆಯಲ್ಲ, ಅಷ್ಟು ಸಾಕು. ನಿಂಗೇನು ಅನಿಸ್ತಾ ಇದೆ ಎಂದು ಅವಳ ಕಿವಿಯಲ್ಲಿ ಪಿಸು ನುಡಿದರೆ ಸುಡುವಂತೆ ನೋಡಿದ ಕೃತಿ ಮೆಲ್ಲಗೆ ಹಿಂದೆ ತಿರುಗಿ ನೋಡಿದರೆ ಅವಳ ನಡುವೆ ಹತ್ತಿರ ಕಳೆದುಕೊಂಡ ರಾಮ್ ಗುಡ್ಡದ ಮೇಲಿನಿಂದ ಕೆಳಗೆ ಉರುಳಿದ. ವಿಲನ್ ಎಂದು ಕಿರುಚಲು ಹೋದವಳ ತುಟಿಗೆ ತನ್ನ ತುಟಿ ಸೇರಿಸಿದವ ಅವಳೊಂದಿಗೆ ಮರದ ಕೆಳಗೆ ಬಂದು ಬಿದ್ದ ರಭಸಕ್ಕೆ ಕೃತಿ ಹುಟ್ಟಿದ್ದ ಸೀರೆ ಬಿಚ್ಚಿಕೊಂಡು ಎಲ್ಲೋ ತೂರಿ ಹೋಯಿತು. ಇಬ್ಬರ ಮೈಕೈಗೆ ಮುಳ್ಳು ಕಲ್ಲುಗಳೆಲ್ಲ ಚುಚ್ಚಿಕೊಂಡಿತು. ಕೃತಿ ತಲೆಗೆ ಏಟು ಬೀಳಬಾರದೆಂದು ತನ್ನೆದೆಗೆ ಅವಳನ್ನು ಒತ್ತಿಕೊಂಡಿದ್ದ ಅಭಿರಾಮ್ ಅವಳ ತಲೆಯ ಮೇಲೆ ಕೈ ಇಟ್ಟು ಮತ್ತೊಂದು ಕೈಯನ್ನು ಅವಳ ನಡುವಿನ ಮೇಲೆ ಇಟ್ಟಿದ್ದರಿಂದ ಅವಳಿಗೆ ಹೆಚ್ಚಿನ ಏಟು ಬೀಳಲಿಲ್ಲ. ತಲೆ ಕೆಟ್ಟಿದ್ಯಾ ನಿಂಗೆ? ಯಾಕೆ ಈ ರೀತಿ ಮಾಡಿದೆ? ಅಷ್ಟು ದೊಡ್ಡ ಗುಡ್ಡದಿಂದ ಬೀಳಿಸಿದ್ಯಲ್ಲ, ಅಕಸ್ಮಾತ್ ಏನಾದರೂ ಆಗಿದ್ರೆ ಎಂದು ಕೋಪದಲ್ಲಿ ಕೇಳುತ್ತಿದ್ದವಳ ತುಟಿಯ ಮೇಲೆ ತನ್ನ ತೋರು ಬೆರಳಿಟ್ಟ ಅಭಿರಾಮ್ ಮೇಲೆ ನೋಡಲು ಹೇಳಿದಾಗ ಮೆಲ್ಲಗೆ ಕತ್ತೆತ್ತಿ ನೋಡಿದಳು. ರಾಮ್, ಅಲ್ಲಿ ಏನದು ಎಂದು ಆಘಾತದಲ್ಲಿ ಕೇಳಿದವಳ ಧ್ವನಿ ನಡುಗುತ್ತಿತ್ತು. ಆಗಲೇ ಕಂಡಿದ್ದ ವಿಚಿತ್ರ ಪ್ರಾಣಿಗಳು ಆ ಸ್ಥಳದಲ್ಲಿ ನಿಂತು ಯಾವುದೋ ಹಣ್ಣು ತಿನ್ನುತ್ತಾ ತಮ್ಮ ಚೂಪು ಕಣ್ಣಿನಿಂದ ಸುತ್ತಲೂ ನೋಡಿ ಅಲ್ಲಿಂದ ಹೋಗಿದ್ದವು. ಇದೇ ಕಾರಣಕ್ಕೆ ನಾನು ನಿನ್ನನ್ನು ಬೀಳಿಸ್ಕೊಂಡಿದ್ದು. ಅರ್ಥ ಆಯ್ತಾ ಮೇಡಮ್? ಇನ್ನು ಸ್ವಲ್ಪ ಹೊತ್ತು ನಾವು ಅಲ್ಲೇ ಇದ್ದಿದ್ರೆ ಅವೆರಡು ಪ್ರಾಣಿಗಳಿಗೆ ನೈಟ್ ಡಿನ್ನರ್ ಆಗ್ತಾಯಿದ್ವಿ. ನೋಡು ಸೋಡಾ, ನಿನ್ನ ಯೋಚನೆ, ಗುರಿ, ಛಲ, ಧೈರ್ಯ ಎಲ್ಲವೂ ಚೆನ್ನಾಗಿದೆ. ಆದರೆ ತಾಳ್ಮೆ ಒಂದಿಲ್ಲ. ಅದೊಂದು ಇದ್ಬಿಟ್ರೆ ನೀನು ಪರ್ಫೆಕ್ಟ್ ಎಂದು ಅವಳನ್ನು ಮೇಲಿನಿಂದ ಏಳಲು ಹೇಳಿದಾಗ ಕೋಪದಲ್ಲಿ ಅವನನ್ನು ನೋಡಿದ ಕೃತಿ ತನಗೆ ಕೈ ಕೊಡಲು ಬಂದವನ ಕೈ ಸಹಾಯ ತೆಗೆದುಕೊಳ್ಳದೆ ತಾನೇ ಮೇಲೆದ್ದು ನಿಂತರೆ ಅವಳನ್ನು ನೋಡಿ ತಲೆ ಕೆಳಗಾಗಿದ್ದ ಅಭಿ ನಗಲು ಶುರು ಮಾಡಿದ. ಏ ವಿಲನ್, ಯಾಕೆ ನಗ್ತಾ ಇದೆಯಾ? ಹುಚ್ಚಿಡಿತಾ ಹೇಗೆ ಎಂದು ಕೋಪದಲ್ಲಿ ಕೇಳಿದವಳಿಗೆ ತಣ್ಣಗಿನ ಗಾಳಿ ಬೀಸಿದಾಗಲೇ ಅರ್ಥವಾಗಿದ್ದು ಅವನು ಯಾಕೆ ನಕ್ಕನೆಂದು. ತಕ್ಷಣ ಮರದ ಹಿಂದೆ ಹೋಗಿ ಅವಿತುಕೊಂಡಳು.
ಈಗ ಗೊತ್ತಾಯ್ತಾ ನಾನು ಯಾಕೆ ನಗ್ತಾ ಇದ್ದೆ ಅಂತ? ಹುಚ್ಚಿಡ್ದಿದೆ ನನಗೆ. ಮೇ ಬಿ ನಿಂದೇ ಹುಚ್ಚಿರಬಹುದು. ಇಷ್ಟೊತ್ತು ಧೈರ್ಯದಿಂದ ಮಾತಾಡ್ತಿದ್ದೆ, ಯಾಕೆ ಈಗ ಸತಿ ಸಾವಿತ್ರಿ ಥರ ಮರದ ಹಿಂದೆ ಹೋಗಿ ಅವತಿದೀಯಾ? ನಿಂಗೆ ನಾಚಿಕೆ ಎಲ್ಲ ಸೂಟಾಗಲ್ಲ, ಬಾ ಆಚೆ ಎಂದು ತುಂಟ ನಗು ನಗುತ್ತಾ ಕೂಗಿದ. ಈಡಿಯಟ್, ಎಲ್ಲ ನಿನ್ನಿಂದಾನೇ ಆಗಿದ್ದು. ವಿಚಿತ್ರ ಪ್ರಾಣಿಗಳು ಬರ್ತಿದೆ ಅಂತ ಮೊದಲೇ ಹೇಳಿದರೆ ಸೆರಗನ್ನ ಸೊಂಟಕ್ಕೆ ಸಿಗಿಸ್ಕೊಳ್ತಿದ್ದೆ. ಸೂಪರ್ ಮ್ಯಾನ್ಗಳ ಥರ ಗುಡ್ಡದಿಂದ ಬಿದ್ದು ಈಗ ನನಗೆ ಸೀರೆ ಇಲ್ದಂತಾಗಿದೆ. ನಾನು ಹೇಗೆ ಹೊರಗೆ ಬರಲಿ? ನಾನು ಕೂಡ ಹುಡುಗಿ, ನನಗೂ ಕೂಡ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇರುತ್ತೆ. ಏನಾದರೂ ಐಡಿಯಾ ಹುಡುಕು ಎಂದು ಮೆಲ್ಲಗೆ ದೂರಿನ ಧ್ವನಿಯಲ್ಲಿ ರಾಗ ಎಳೆಯುತ್ತಾ ಹೇಳಿದಾಗ ತನ್ನ ನಗು ನಿಲ್ಲಿಸಿದವ ಮರದ ಹಿಂದೆ ನಿಂತಿದ್ದವಳ ಕೈ ಹಿಡಿದು ತನ್ನ ಮುಂದಕ್ಕೆ ಎಳೆದುಕೊಂಡು ಅವನ ಶರ್ಟ್ ಬಿಚ್ಚಿಟ್ಟರೆ ಉಗುಳು ನುಂಗಿದ ಕೃತಿ ಕಣ್ಮುಚ್ಚಿದಳು. ಕೃತಿ, ಮಾತಿಗಷ್ಟೇ ನೀನು ಪ್ರೀತಿಸಲ್ಲ ಅದು ಇದು ಅಂತ ಹೇಳೋದು, ಬಟ್ ಯು ಹ್ಯಾವ್ ಎ ಫೀಲಿಂಗ್ ಫಾರ್ ಮೀ. ನಿನ್ನ ಎದೆ ಬಡಿತ ನನ್ನ ಕಿವಿಗೆ ಕೇಳಿಸ್ತಿದೆ. ನಿನ್ನ ಮುಚ್ಚಿರುವ ಕಣ್ಣು ನನ್ನನ್ನು ನೋಡಬೇಕು ಅಂತ ಬಯಸ್ತಿದೆ ಅಲ್ವಾ ಎಂದು ಅವಳ ಕಿವಿಯಲ್ಲಿ ಪಿಸು ನುಡಿದ ಅಭಿರಾಮ್ ತನ್ನ ಶರ್ಟ್ನ ಅವಳ ಮೇಲೆ ಹಾಕಿದರೆ ಮುಜುಗರದಲ್ಲಿ ಹಿಂದೆ ಸರಿದ ಕೃತಿ ಅವನ ಶರ್ಟ್ ಹಾಕಿಕೊಂಡು ತಲೆ ತಗ್ಗಿಸಿದಳು. ಅವಳ ನಾಚಿಕೆಯನ್ನು ಕಂಡು ತನ್ನಲ್ಲೇ ನಕ್ಕವ ಲಾರಿಯ ಶಬ್ದ ಕೇಳಿಸಿದಾಗ ಎಚ್ಚೆತ್ತು ಸುತ್ತಲೂ ನೋಡಿದರೆ ಕೃತಿಯ ಹುಬ್ಬುಗಳು ತಂತಾನೆ ಗಂಟಿಕ್ಕಿದವು. ಸದ್ದಾಗದಂತೆ ಮೆಲ್ಲಗೆ ಹೆಜ್ಜೆ ಇಡುತ್ತಾ ಲಾರಿ ನಿಂತಿದ್ದ ಕಡೆ ಹೋಗಿ ಮರೆಯಲ್ಲಿ ನಿಂತರು. ನಾನು ಹೇಳಲಿಲ್ವಾ ಲಾರಿ ಆಗಲೇ ಕಾಲೇಜಿಂದ ಹೊರಗೋಯ್ತು ಅಂತ? ನೋಡು, ಇಲ್ಲಿ ನಿಲ್ಲಿಸಿಕೊಂಡು ಏನೋ ಮಾಡ್ತಿದ್ದಾರೆ ಅನಿಸುತ್ತೆ ಎಂದು ಕೃತಿ ಹೇಳಿದಾಗ ಅಭಿರಾಮ್ ಸಹ ಅನುಮಾನದಲ್ಲಿ ಅತ್ತ ಕಡೆಗೆ ನೋಡಿದ. ಲಾರಿಯ ಡ್ರೈವರ್ ತನ್ನ ಪಕ್ಕದಲ್ಲಿದ್ದ ಹುಡುಗನಿಗೆ ಕೆಳಗಿಳಿಯಲು ಹೇಳಿ ಕಾಲೇಜಿನ ಕಸವನ್ನು ಒಂದೆಡೆ ಸುರಿದು ಅಲ್ಲಿಂದ ಹೋದಾಗ ಮುಖ ನೋಡಿಕೊಂಡ ಕೃತಿ ರಾಮ್ ಇಬ್ಬರು ಪೆಚ್ಚಾಗಿ ಬಿಟ್ಟರು. ಕೃತಿ, ಓ ಮೈ ಗಾಡ್, ಒಂದು ಲಾರಿ ಕಾಲೇಜಿಂದ ಹೊರಗೆ ಹೋಗಿದ್ದಕ್ಕೆ ಎಷ್ಟೆಲ್ಲ ಅನುಮಾನ ಪಟ್ಟಿದೀಯ ನೀನು? ಅಲ್ಲಿ ನೋಡು, ಕಸ ಹಾಕುವ ಲಾರಿ ಅದು. ಕಾಲೇಜಿನ ಕಸವನ್ನು ಬೇರೆಲ್ಲಿ ಹಾಕೋಕ್ಕಾಗುತ್ತೆ? ನಮ್ಮದೇ ಪ್ರಾಪರ್ಟಿ ಇರುವ ಜಾಗದಲ್ಲಿ ತಂದು ಹಾಕಿದ್ದಾರೆ ಅಷ್ಟೇ. ಸಿಲ್ಲಿಯಾಗಿ ಯೋಚನೆ ಮಾಡ್ತೀಯ ನೀನು. ಮೇ ಬಿ ಮೆಡಿಕಲ್ ಮುಗಿದ ಕೂಡಲೇ CID ಆಗಬಹುದು ನೀನು ಎಂದು ಹೊಟ್ಟೆ ಹಿಡಿದುಕೊಂಡು ನಗುತ್ತಾ ಹೇಳಿದ. ಜಾಸ್ತಿ ನಗಬೇಡ, ನೋಡೋಕೆ ಕೆಟ್ಟದಾಗಿ ಕಾಣಿಸ್ತಾ ಇದೆಯಾ? ಹೌದು, ನಾನು ಜಾಸ್ತಿ ಯೋಚಿಸ್ಬಿಟ್ಟೆ ಅನಿಸುತ್ತೆ. ಬಟ್ ಹುಡುಗಿ ಕೂತ್ಕೊಂಡಿದ್ದು ಏನು ಹಾಗಾದರೆ ಎಂದು ಕೇಳಿದವಳು ದೂರದಲ್ಲೆಲ್ಲೋ ಬೆಳಕು ಕಂಡಂತಾಗಿ ಅತ್ತ ಕಡೆ ಓಡಿದರೆ ಹಣೆ ನೀವಿಕೊಂಡ ಅಭಿರಾಮ್ ಅವಳ ಹಿಂದೆಯೇ ಓಡಿದ. ಬಿಳಿ ಬಣ್ಣದ ಹಳೆ ಕಾಲದ ಫ್ಯಾಕ್ಟರಿ ಬಿಟ್ಟರೆ ಬೇರೇನೂ ಇರಲಿಲ್ಲ ಅಲ್ಲಿ. 25 ವರ್ಷದಿಂದ ಪಾಳು ಬಿದ್ದಿದ್ದ ಕಾರಣ ಅಲ್ಲಲ್ಲಿ ಬಿರುಕು ಮೂಡಿತ್ತು. ಏನಾಯಿತು ಸೋಡಾ, ಯಾಕೆ ಓಡ್ಬಂದೆ ಎಂದನು. ಲೈಟ್ ಬೆಳಕು ಕಂಡಂತಾಗಿ ಇಲ್ಲಿಗೆ ಬಂದೆ, ಬಟ್ ಇದು ಯಾವುದೋ ಹಳೆ ಬಿಲ್ಡಿಂಗ್ ಇದೆ ಎಂದು ಯೋಚಿಸುತ್ತಾ ಹೇಳಿದಳು. ಬೆಳಕು ಬರ್ತಿರೋದು ಮೇಲ್ನಿಂದ, ಐ ಮೀನ್ ಮೂನ್ ಲೈಟ್ ಅದು. ಇದೇ ನೋಡು ನಮ್ಮ ಹಳೆ ಕಾಲದ ಫ್ಯಾಕ್ಟ್ರಿ. ನನ್ನ ತಾತನ ಯಶಸ್ಸಿನ ಮೊದಲ ಹೆಜ್ಜೆ ಇದು ಎಂದು ಹೆಮ್ಮೆಯಿಂದ ಹೇಳಿದ. ನಿಗೂಢವಾಗಿದೆ ಎಂದು ತಕ್ಷಣ ಹೇಳಿದಾಗ ಅಭಿರಾಮ್ ಕೋಪಗೊಂಡು, ನೋಡು, ಇಲ್ಲಿ ನೀನು ಊಹಿಸುವಂತೆ ಏನೂ ನಿಗೂಢವಾಗಿಲ್ಲ. ನೀನೇ ಓವರ್ ಥಿಂಕ್ ಮಾಡ್ತಿರೋದು. ಹೆಣ್ಣಿನ ಕೂಗು ಕೇಳಿದ್ದು ಬೇರೇನೋ ಇರಬಹುದು. ನೀನು ಎಲ್ಲಿಂದ ಎಲ್ಲಿಗೋ ಲಿಂಕ್ ಮಾಡಬೇಡ ಎಂದು ಹೇಳಿ ಅಲ್ಲಿಂದ ಮುಂದೆ ಹೆಜ್ಜೆ ಹಾಕಿದರೆ ಮೌನವಾದ ಕೃತಿ ಅವನನ್ನು ಹಿಂಬಾಲಿಸಿದಳು. ಬಿರಬಿರನೆ ಹೆಜ್ಜೆ ಇಡುತ್ತಾ ಮುಂದೆ ಹೋಗುತ್ತಿದ್ದ ಅಭಿರಾಮ್ ಕಾಲಿಗೆ ಗಾಜಿನ ಚೂರು ಚುಚ್ಚಿಕೊಂಡಾಗ ಅವನ ಹಿಂದೆಯೇ ಇದ್ದ ಕೃತಿ ಅವನನ್ನು ಅಲ್ಲೇ ಕಲ್ಲಿನ ಮೇಲೆ ಕೂರಿಸಿ ಗಾಜಿನ ಚೂರು ತೆಗೆದು ಬಟ್ಟೆ ಹರಿದು ರಕ್ತ ನಿಲ್ಲುವಂತೆ ಮಾಡಿದಳು. ಇಬ್ಬರ ನಡುವೆ ಯಾವುದೇ ಮಾತುಕತೆ ನಡೆಯಲಿಲ್ಲ. ಅಭಿರಾಮ್ಗೆ ಅವಳು ತಮ್ಮ ಕುಟುಂಬದ ಜಾಗವನ್ನು ನಿಗೂಢ ಅಂದಿದ್ದು ಕೋಪ ತರಿಸಿದ್ದರೆ ಕೃತಿಗೆ ಏನು ಮಾತನಾಡಬೇಕು ಎಂದು ಗೊಂದಲವಾಗಿತ್ತು. 10 ನಿಮಿಷವಾದ ಬಳಿಕ ಕೃತಿ ತಾನೇ ಮಾತು ಶುರು ಮಾಡಿದಳು. ಐ ಆಮ್ ಸಾರಿ, ಸುಮ್ಮನೆ ನಿನ್ನ ಟೈಮ್ ವೇಸ್ಟ್ ಮಾಡಿದೆ. ಈಗ ಟೈಮ್ ಬೇರೆ ಮಧ್ಯರಾತ್ರಿ ಆಗಿದೆ. ಇಷ್ಟೊತ್ತಲ್ಲಿ ಈಗ ಇಲ್ಲಿಂದ ಹೇಗೆ ಹೋಗೋದು? ತುಂಬ ಚಳಿ ಆಗ್ತಿದೆ ಅಲ್ವಾ ಎಂದು ಕೇಳಿದಳು. ಇಟ್ಸ್ ಓಕೆ, ಆ ಹುಡುಗಿಯ ಕೂಗಿನಿಂದ ಡೇಟಿಗೆ ಬಂದಿದ್ದೀವಲ್ಲ, ವೆದರ್ ಚೆನ್ನಾಗಿದೆ, ಯಾರೂ ಇಲ್ಲ, ಕಾಡಿನ ಮಧ್ಯೆ ನಾವಿಬ್ಬರೇ ಇರೋದು ಹೇಳಿದಾಗ ಅವನ ಕಣ್ಣನ್ನು ದಿಟ್ಟಿಸಿ ನೋಡಿದ ಕೃತಿ ಅವನನ್ನು ತನ್ನ ಅತಿ ಸನಿಹಕ್ಕೆ ಎಳೆದುಕೊಂಡಳು. ಅವಳ ಬೋಲ್ಡ್ನೆಸ್ಗೆ ತಾನೇ ನಾಚಿಕೊಂಡ ಅಭಿರಾಮ್ ಅವಳು ಮುತ್ತು ಕೊಡುತ್ತಾಳೆಂದು ಕಣ್ಮುಚ್ಚಿದರೆ ಪಟ್ಟನೆ ಅವನ ಕೆನ್ನೆ ಮೇಲೆ ಹೊಡೆದ ಕೃತಿ ಮುಸಿ ನಕ್ಕಳು. ಏನು ಸರ್, ಕಿಸ್ ಕೊಡ್ತೀನಿ ಅಂತ ಕನಸು ಕಾಣ್ತಾ ಇದ್ದೀರಾ? ಕನಸಿನ ಲೋಕದಿಂದ ಹೊರಗೆ ಬನ್ನಿ.
ಎಂದು ನಗುತ್ತಾ ಹೇಳಿದಾಗ ಸ್ವಲ್ಪ ಬೇಸರವಾದರೂ ಕೂಡ ಅವಳ ನಗು ಕಂಡು ತಾನೂ ನಕ್ಕುಬಿಟ್ಟ. ನಿನ್ನ ಬಗ್ಗೆ ಗೊತ್ತಿದ್ರೂ ಕೂಡ ಸ್ವಲ್ಪ ಮೈಮರ್ತೆ ನೋಡು. ಆದರೂ ಸೋಡ, ಈಗ ಇಷ್ಟೆಲ್ಲ ಕಾಟ ಕೊಡ್ತಿರೋಳು ಮುಂದೆ ಫ್ಯೂಚರ್ನಲ್ಲಿ ನಾನು ಕಾಟ ಕೊಡುವಾಗ ಹೇಗೆ ಸಹಿಸ್ಕೋತೀಯ? ಅದಕ್ಕೆ ಹೇಳ್ತಾ ಇದ್ದೀನಿ ನೋಡು, ಸ್ವಲ್ಪ ಈಗ ನನ್ನನ್ನು ಕಾಡೋದು ಕಡಿಮೆ ಮಾಡು, ಇಲ್ಲ ಅಂದರೆ ಮುಂದೆ ಎಂದು ತುಂಡ ನಗು ನಗುತ್ತಾ ಹೇಳಿದಾಗ ಗಂಭೀರವಾದ ಕೃತಿ ಬೇರೆಡೆ ಮುಖ ಮಾಡಿದಳು. ರಾಮ್, ನೀನು ತುಂಬ ಕನಸು ಕಾಣ್ತಿದ್ಯಾ. ನಾನು ಯಾವತ್ತೂ ನಿಂಗೆ ಸಿಗಲ್ಲ. ನನ್ನನ್ನು ಲವ್ ಮಾಡೋದನ್ನು ಬಿಟ್ಟು ಬೇರೆ ಕಡೆ ಗಮನ ಕೊಡು. ಕೊನೆಗೆ ನನ್ನನ್ನು ಪ್ರೀತಿಸಿ ತಪ್ಪು ಮಾಡಿದೆ ಅಂತ ನಿನಗೆ ಅನಿಸ್ಬಾರ್ದಲ್ವಾ ಎಂದು ಹೇಳಿದಾಗ ಅವಳನ್ನು ತನ್ನೆತ್ತ ತಿರುಗಿಸಿಕೊಂಡವ ಅವಳ ಗಲ್ಲ ಮೇಲೆತ್ತಿದನು. ಯಾಕೆ ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ? ಸದ್ಯಕ್ಕೆ ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಇಲ್ಲದೆ ಇರಬಹುದು, ಆದರೆ ಮುಂದೆ ಫೀಲಿಂಗ್ಸ್ ಬರಬಹುದು. ನೀನು ನನಗೆ ಸಿಗಲ್ಲ ಅಂತ ಜಪ ಮಾಡಬೇಡ. ನೀನು ನನ್ನಿಂದ ಎಷ್ಟೇ ದೂರ ಹೋದರೂ ನಾನು ನಿನ್ನನ್ನು ಬಿಡಲ್ಲ ಕೃತಿ. ಈಗ ನಿನ್ನ ಮುಂದೆ ಕೂತಿರೋದು ಅಭಿರಾಮ್ ಮಾತ್ರ. ಅದೇ ವಸಿಷ್ಠನಾಗಿದ್ದರೆ ನಿನ್ನ ಒಪ್ಪಿಗೆಯನ್ನೇ ಕೇಳ್ತಿರ್ಲಿಲ್ಲ, ಎತ್ತಕೊಂಡು ಹೋಗಿ ತಾಳಿ ಕಟ್ತಿದ್ದೆ. ಆದರೆ ನಿನ್ನ ಪ್ರೀತಿಯಲ್ಲಿ ವಸಿಷ್ಠ ಅಭಿರಾಮ್ನಾಗಿ ಬದಲಾಗಿದ್ದಾನೆ. ಈ ರಾಮನನ್ನು ಕಳ್ಕೊಬೇಡ. ಮುಂದೆ ವಸಿಷ್ಠನನ್ನು ಎದುರಿಸೋದು ನಿನಗೆ ತುಂಬ ಕಷ್ಟವಾಗುತ್ತೆ ಎಂದು ಹೇಳಿದವ ಅಲ್ಲೇ ಕಾಲು ಚಾಚಿ ಮಲಗಿದರೆ ಅವನ ಮಾತಿನಲ್ಲಿದ್ದ ದೃಢತೆಗೆ ಹೆದರಿದ ಕೃತಿ ಅವನು ಮಲಗಿದ್ದನ್ನು ಕಂಡು ಅವನನ್ನು ನೋಡುತ್ತಾ ಕೂತಿದ್ದಲ್ಲಿಯೇ ನಿದ್ರೆಗೆ ಜಾರಿದಳು. ಮರುದಿನ ಹಕ್ಕಿಗಳ ಚಿಲಿಪಿಲಿಗಾನದ ಸದ್ದಿಗೆ ಎಚ್ಚರಗೊಂಡ ಅಭಿರಾಮ್ ತನ್ನ ತೋಳ ಮೇಲೆ ನೆಮ್ಮದಿಯಿಂದ ನಿದ್ದೆ ಮಾಡುತ್ತಿದ್ದವಳನ್ನು ಕಂಡು ತನ್ನಲ್ಲಿಯೇ ನಕ್ಕ. ಮೇಲೆ ಕಂಡಂತೆ ನೀನು ಒರಟು ಹುಡುಗಿಯಲ್ಲ. ನಿನ್ನೊಳಗೊಂದು ಏನೋ ನೋವಿದೆ. ಅದೇನು ಅಂತ ತಿಳಿದು ನಿನ್ನ ಆ ನೋವಿಗೆ ಮುಲಾಮು ಹಚ್ತೀನಿ ನಾನು. ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಕೊಡಲ್ಲ. ಐ ಲವ್ ಯು ಫಾರ್ ಎವರ್. ನನ್ನ ಮೊದಲ ಮತ್ತು ಕೊನೆಯ ಪ್ರೀತಿ ನೀನು ಮಾತ್ರ ಆಗಿರ್ತೀಯ. ಹೃದಯಕ್ಕೆ ಒಂದೇ ಒಂದು ಸಲ ಪ್ರೀತಿ ಆಗುತ್ತೆ ಅಂತ ಕೆಲವರು ಹೇಳಿದರೆ, ಮತ್ತೆ ಕೆಲವರು ಯಾವಾಗ ಬೇಕಾದರೂ ಎಷ್ಟು ಜನರ ಮೇಲಾದರೂ ಪ್ರೀತಿ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನನ್ನ ಹೃದಯ ನಿನಗೆ ಮಾತ್ರ ಸೀಮಿತವಾಗಿದೆ. ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸಲ್ಲ ಈ ಅಭಿರಾಮ್ನ ಹೃದಯ. ನೀನೆಲ್ಲೇ ಇರು, ಹೇಗೆ ಇರು, ನನ್ನನ್ನು ಬಿಟ್ಟು ನೀನು ದೂರ ಹೋದರೂ ಹುಡುಕಿಕೊಂಡು ಬರ್ತೀನಿ. ಐ ಲವ್ ಯು ಮುದ್ದು ಸೋಡ. ಕನ್ನಡಕ ನಿನಗೆ ಒಂದು ರೀತಿ ಚೆನ್ನಾಗೇ ಕಾಣಿಸುತ್ತೆ. ಈ ಕನ್ನಡಕಕ್ಕೇನೆ ನಾನು ಬಿದ್ದಿದ್ದು ಎಂದು ಅವಳ ಹಣೆ ಮೇಲೆ ಮುತ್ತಿಟ್ಟು ನಿದ್ದೆಯಲ್ಲಿದ್ದವಳ ಜೊತೆ ಮಾತನಾಡುತ್ತಿದ್ದ ಅಭಿರಾಮ್ ಕೃತಿ ಕಣ್ಬಿಟ್ಟ ತಕ್ಷಣ ಅವಳಿಂದ ದೂರ ಸರಿದು ಮೇಲೆದ್ದನು. ಹಲೋ ಮಿಸ್ಟರ್ ರಾಮ್, ಏನ್ರಿ ಮಾಡ್ತಾ ಇದ್ರಿ? ನನ್ನನ್ನು ಯಾಕೆ ತಬ್ಬಿಕೊಂಡು ಮಲಗಿದ್ರಿ? ರಾತ್ರಿ ಏನು ಅಡ್ವಾಂಟೇಜ್ ತಗೊಂಡಿಲ್ಲ ತಾನೇ ಎಂದು ಕೇಳುತ್ತಾ ತನ್ನನ್ನು ತಾನು ನೋಡಿಕೊಂಡ ಕೃತಿ ಆಕಳಿಸುತ್ತಾ ಮೇಲೆದ್ದಳು. ಅಡ್ವಾಂಟೇಜ್ ತಗೋಬೇಕು ಎನಿಸುವ ಬಾಡಿ ಅಲ್ಲ ಬಿಡು ನಿಂದು ಎಂದು ತುಂಡನಂತೆ ಹೇಳಿದವನು ಅವಳ ಮುಂದಿನ ನಡೆ ಅರಿತಂತೆ ಅಲ್ಲಿಂದ ಓಡಿದರೆ ಕೋಪಗೊಂಡ ಕೃತಿ ಅವನನ್ನು ಅಟ್ಟಾಡಿಸಿಕೊಂಡು ಹೋದಳು. ಹೇ ವಿಲನ್, ಏನೋ ಹೇಳಿದ್ದು ನೀನು, ಈಡಿಯಟ್, ನಿಂತ್ಕೋ ಎಂದು ಅವನನ್ನು ಅಟ್ಟಾಡಿಸಿಕೊಂಡು ಹೋಗಿ ಮನ ತಣಿಯುವಷ್ಟು ಅವನ ಬೆನ್ನ ಮೇಲೆ ಹೊಡೆದು ತೃಪ್ತಿಗೊಂಡಳು. ಅಮ್ಮ, ಸಾಕು ಹೊಡೆದಿದ್ದು. ನೋಡು, ಬೆಳಗ್ಗೆ ಆಗಿದೆ. ಈ ಕಾಡಿನಿಂದ ಮೊದಲು ಹೋಗೋಣ. ಕಾಲೇಜಿಗೆ ಹೋಗಬೇಕು ಅಂತ ಮನಸ್ಸಿಲ್ವಾ? ಬೇಕಾದರೆ ಇವತ್ತು ಇಲ್ಲೇ ಇರೋಣ ಎಂದು ಹೇಳಿದಾಗ, ಅಯ್ಯೋ ಹಾಗೇನಿಲ್ಲ, ಕಾಲೇಜಿಗೆ ಹೋಗಲೇಬೇಕು, ನಡಿ ಹೋಗೋಣ. ನಾನಿಲ್ಲದೆ ಇದ್ದರೆ ನನ್ನ ಫ್ರೆಂಡ್ ತುಂಬ ಭಯಪಡ್ತಾಳೆ. ನಡಿ ಹೋಗೋಣ. ಆದರೆ ಈ ಅವಸ್ಥೆಯಲ್ಲಿ ನಾನು ಹೇಗೆ ಎಂದು ಮಾತು ನಿಲ್ಲಿಸಿದಾಗ ಅವಳ ಫೋನ್ ಪಡೆದ ಅಭಿರಾಮ್ ತನ್ನ ಚಿಕ್ಕಪ್ಪನ ನಂಬರಿಗೆ ಕಾಲ್ ಮಾಡಿ ಕಾರೊಂದನ್ನು ಕಾಡಿನ ಗೇಟ್ ಬಳಿ ಬಿಡಲು ಹೇಳಿದಾಗ ಅತ್ತ ಕಡೆಯಿಂದ ವಿಷ್ಣು ಅವರು ಅಣ್ಣನ ಮಗ ಹೇಳಿದಂತೆ ಡ್ರೈವರ್ ಜೊತೆ ಕಾರು ಕಳುಹಿಸಿದ್ದರು. ಸ್ವಲ್ಪ ಹೊತ್ತಿಗೆಲ್ಲ ಕಾರು ಗೇಟ್ ಮುಂದೆ ಬಂದು ನಿಂತಿತ್ತು. ಕಾರಿನಿಂದ ಇಳಿದ ಡ್ರೈವರ್ ತನ್ನ ಪಾಡಿಗೆ ತಾನು ಹೋದರೆ ಬೇಲಿ ದಾಟಿ ಕೃತಿಯನ್ನು ತನ್ನೊಂದಿಗೆ ಕರೆದುಕೊಂಡು ಕಾರು ಹತ್ತಿದ ಅಭಿರಾಮ್ ಅವಳನ್ನು ಚಿಕ್ಕಪ್ಪನ ಅಪಾರ್ಟ್ಮೆಂಟ್ಗೆ ಕರೆದುಕೊಂಡು ಹೋಗಿದ್ದ. ಅಲ್ಲಿ ಹೋಗುವ ದಾರಿಯಲ್ಲಿಯೇ ಕೃತಿಗೆ ಬಟ್ಟೆ ತೆಗೆದುಕೊಂಡಿದ್ದ ಕಾರಣ ಫ್ರೆಶಪ್ ಆಗಲು ಓಡಿದ ಕೃತಿ ಬೇಗ ಸ್ನಾನ ಮುಗಿಸಿ ಬಟ್ಟೆ ಹಾಕಿಕೊಂಡು ಹೊರಬಂದಿದ್ದಳು. ರಾಮ್ ರಾಮ್ ಎಂದು ಕೂಗುತ್ತಾ ಪಕ್ಕದ ರೂಮಿಗೆ ಹೋದವಳು ಅವನು ಸ್ನಾನ ಮಾಡುತ್ತಿರುವೆ ಎಂದು ಕೂಗಿದಾಗ ಸರಿ ಎಂದು ತಲೆ ಆಡಿಸಿ ಪಕ್ಕದಲ್ಲಿದ್ದ ನೋಟ್ ಪ್ಯಾಡ್ ಎತ್ತಿಕೊಂಡು ತಾನು ಕಾಲೇಜಿಗೆ ಹೋಗುವುದಾಗಿ ಬರೆದಿಟ್ಟು ಆಟೋ ಬುಕ್ ಮಾಡಿಕೊಂಡು ಕಾಲೇಜಿನ ಮುಂದೆ ಬಂದು ಇಳಿದಿದ್ದಳು. ಆಗಲೇ ಅವಳಿಗೆ ನೆನಪಾಗಿದ್ದು ID ಕಾರ್ಡ್ ಇಲ್ಲದೆ ಒಳಗಡೆ ಬಿಡುವುದಿಲ್ಲ ಎಂದು. ಅಯ್ಯೋ, ID ಕಾರ್ಡ್ ಇಲ್ಲ. ID ಕಾರ್ಡ್ ಇಲ್ಲದೆ ಬಿಡಲಿಲ್ಲ ಅಂದರೆ ಏನಂತೆ?
ಕಾಲೇಜಿನ ಓನರ್ ತಾನೇ ಅವರ ಮಗನ ಬಳಿ ಕಳಿಸಿದ್ದು. ಅದು ಹೇಗೆ ಬಿಡಲ್ಲ, ನಾನು ನೋಡೇ ಬಿಡ್ತೀನಿ ಎಂದುಕೊಂಡು ವಾಚ್ಮ್ಯಾನ್ ಬಳಿ ಹೋದರೆ ಆಶ್ಚರ್ಯವೆಂಬಂತೆ ID ಕಾರ್ಡ್ ಇಲ್ಲದೆ ಕೃತಿಯನ್ನು ಒಳಗೆ ಬಿಟ್ಟಿದ್ದರು. ಇದೇನಿದು, ನನ್ನನ್ನು ಏನೂ ವಿಚಾರಿಸಿಯೇ ಇಲ್ಲ. ಮೇ ಬಿ ರಾಮ್ ವಾಚ್ಮ್ಯಾನ್ಗೆ ಹೇಳಿರಬೇಕು ಅನಿಸುತ್ತೆ ನನ್ನನ್ನು ಬಿಡೋಕ್ಕೆ ಎಂದುಕೊಂಡ ಕೃತಿ ಹಾಸ್ಟೆಲ್ಗೆ ಹೋಗಿದ್ದಳು. ಕಾಲೇಜಿಗೆ ತಯಾರಾಗಿ ಕೂತಿದ್ದ ಪ್ರಿಯಾ ಗೆಳತಿ ಬರುವುದನ್ನೇ ಕಾಯುತ್ತಿದ್ದವಳು. ಅವಳು ಬಂದ ತಕ್ಷಣ ಪ್ರಶ್ನೆಗಳ ಸರಮಾಲೆಯನ್ನೇ ಅವಳ ಮುಂದೆ ಇಟ್ಟಿದ್ದಳು. ಪ್ರಿಯಾ, ನೀನು ಅಂದ್ಕೊಂಡ ಹಾಗೆ ಏನೂ ನಡೆದಿಲ್ಲ. ಸದ್ಯಕ್ಕೆ ಏನೂ ಕೇಳಬೇಡ. ಕಾಲೇಜಿಗೆ ಹೋಗಬೇಕು. ನನ್ನ ಬ್ಯಾಗ್ ಮತ್ತು ನೋಟ್ಸ್ ತಗೋತೀನಿ ಎಂದು ಬ್ಯಾಗ್ ಎತ್ತಿಕೊಂಡು ಗೆಳತಿಯೊಂದಿಗೆ ಕಾಲೇಜಿಗೆ ಹೋಗಿದ್ದಳು. ಇತ್ತ ಅಪಾರ್ಟ್ಮೆಂಟ್ನಲ್ಲಿದ್ದ ಅಭಿರಾಮ್ ಕೃತಿ ತನ್ನೊಬ್ಬನನ್ನೇ ಬಿಟ್ಟು ಹೋಗಿದ್ದನ್ನು ಕಂಡು ಕೋಪಗೊಂಡರೂ ನಂತರ ಎಂದಿನಂತೆ ಕಾಲೇಜಿಗೆ ಬಂದಿದ್ದ. ಇವರಿಬ್ಬರು ಕಾಡಿಗೆ ಹೋಗಿದ್ದು, ಅಲ್ಲಿ ವಿಚಿತ್ರ ಪ್ರಾಣಿಯನ್ನು ಕಂಡು ಹುಡುಕಿ ಹೋಗಿದ್ದು, ತಮ್ಮ ಹಳೆಯ ಫ್ಯಾಕ್ಟರಿ ಮುಂದೆ ಬಂದು ನಿಂತಿದ್ದು ಎಲ್ಲವನ್ನೂ ತಿಳಿದಿದ್ದ ಅನಂತ್ ವಸಿಷ್ಠ ಅವರು ತಮ್ಮ ಸಮಯಕ್ಕಾಗಿ ಕಾಯುತ್ತಿದ್ದರು. ನೋಡುತ್ತಲೇ 3 ವರ್ಷ ಕಳೆದು ಹೋಯಿತು. ಕೃತಿ ಈಗ ಫೈನಲ್ ಇಯರ್ ಮೆಡಿಕಲ್ ಸ್ಟೂಡೆಂಟ್. ಅಭಿರಾಮ್ BBA ಮುಗಿಸಿ MBA ಫೈನಲ್ ಇಯರ್ನಲ್ಲಿದ್ದ. ಅಂದು ಎಲ್ಲ ವಿಭಾಗದ ಕೊನೆಯ ವರ್ಷದ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಮುಗಿದಿತ್ತು. ಎಲ್ಲರೂ ಎಕ್ಸಾಮ್ ಬರೆದು ಪರೀಕ್ಷಾ ಕೊಠಡಿಯಿಂದ ಹೊರಬಂದಿದ್ದರು. 4 ವರ್ಷ ಹೇಗೆ ಕಳೆದು ಹೋಯಿತು ಅನ್ನೋದೇ ಗೊತ್ತಿಲ್ಲ. ನಿನ್ನೆ ಮೊನ್ನೆ ತಾನೇ ಈ ಕಾಲೇಜಿಗೆ ಬಂದಂತಾಗಿದೆ. ಇವತ್ತು ಎಕ್ಸಾಮ್ಸ್ ಮುಗಿದ್ರೆ ಮುಂದಿನ ತಿಂಗಳು ರಿಸಲ್ಟ್ ಬರುತ್ತೆ. ಆಮೇಲೆ ನಮ್ಮನ್ನು ಇಂಟರ್ನ್ಶಿಪ್ಗೆ ಹಾಕ್ತಾರೆ. ನಂತರ ನಮಗೆ MD MS ಇಷ್ಟ ಇದ್ದರೆ ಮಾಡಬಹುದು, ಇಲ್ಲಾಂದರೆ ಜಾಬ್ಗೆ ಹೋಗಬಹುದು. ಲೈಫ್ ಎಷ್ಟು ಚೇಂಜ್ ಆಯಿತು ಅಲ್ವಾ ಕೃತಿ ಎಂದು ಪ್ರಿಯಾ ಕೇಳಿದಾಗ ಅವಳೊಂದಿಗೆ ಹೆಜ್ಜೆ ಹಾಕುತ್ತಿದ್ದ ಕೃತಿ ನಗುತ್ತಾ ಹೌದೆಂದು ತಲೆಯಾಡಿಸಿದಳು. ನಾನು ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ. ನನ್ನ MBBS ಮುಗೀತು. ಇನ್ನು ನನ್ನ ಗುರಿ ಏನಿದ್ರೂ ಫಾರಿನ್ನಲ್ಲಿ ಮುಂದಿನ ವಿದ್ಯಾಭ್ಯಾಸ ಮುಂದುವರಿಸಲು ಲೈಸೆನ್ಸ್ ಎಕ್ಸಾಮ್ ತಗೊಂಡು ಅಲ್ಲೇ ಸೆಟಲ್ ಆಗಿಬಿಡ್ತೀನಿ. ಆಮೇಲೆ ನನ್ನ ಅಮ್ಮನ್ನ ನನ್ನ ಜೊತೆ ಕರ್ಕೊಂಡು ಹೋಗೋದೇ ಬಾಕಿ. ಶಾಂತಿ ಆಂಟಿನ ಎಷ್ಟು ಕೇಳಿದರೂ ನಮ್ಮಮ್ಮ ಇರೋ ಊರ ಹೆಸರನ್ನು ಹೇಳ್ತಿಲ್ಲ. ಹಾಗಾಗಿ ನಾನೇ ಹುಡ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಹೇಗಿದ್ದರೂ ನನಗೆ ಈ 1 ತಿಂಗಳಲ್ಲಿ ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದಾರೆ. ಆ ಸಮಯದಲ್ಲೇ ನಾನು ನಮ್ಮಮ್ಮನ ಹುಡ್ಕೊಂಡು ಹೋಗ್ತೀನಿ ಎಂದಳು ಕೃತಿ. ಕೃತಿ, ನಮ್ಮಮ್ಮ ಊರ ಹೆಸರು ಹೇಳ್ತಿಲ್ಲ ಅಂದರೆ ಅಲ್ಲೇನೋ ನಮಗೆ ಗೊತ್ತಿಲ್ಲದ ವಿಷಯ ನಡೀತಿದೆ ಅನಿಸುತ್ತೆ. ಯಾಕೋ ಡೇಂಜರ್ ಇರಬಹುದು. ನೀನೊಬ್ಬಳೇ ಹೋಗಬೇಡ. ಪೊಲೀಸ್ ಸ್ಟೇಷನ್ನಲ್ಲಿ ಇನ್ಫಾರ್ಮ್ ಮಾಡಿ ಆ ಮೂಲಕ ಹುಡ್ಕೋಕೆ ಪ್ರಯತ್ನ ಮಾಡು ಎಂದಳು ಪ್ರಿಯಾ. ಹಾಂ ಹೌದು, ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಹೋಗೋದೇ ಬೆಸ್ಟ್. ಅದಕ್ಕಿಂತ ಮುಂಚೆ ಆ ಊರ ಹೆಸರು ಗೊತ್ತಾಗಬೇಕು ಎಂದವಳ ಮುಂದೆ ಅಭಿರಾಮ್ ವಸಿಷ್ಠ ಧುತ್ತೆಂದು ಪ್ರತ್ಯಕ್ಷನಾದ. ಅಂದ್ಕೊಂಡೆ ಇಷ್ಟೊತ್ತಾದರೂ ಯಾಕಿನ್ನೂ ಬಂದಿಲ್ಲ ಅಂತ. ಹೇಳಿ ಮಿಸ್ಟರ್ ವಸಿಷ್ಠ, ಏನು ನಿನ್ನ ಪ್ರಾಬ್ಲಮ್ ಎಂದು ಕೈ ಕಟ್ಟಿ ಕೇಳಿದಳು. ಚಿನ್ನ, ನೀನು ನೋಡಿಲ್ಲ ಅಂದರೆ ದಿನಾನೇ ಕಳೆಯಲ್ಲ. ನಾಳೆಯಿಂದ ಕಾಲೇಜಿಲ್ಲ. ಇವತ್ತು ಲಾಸ್ಟ್ ಡೇ. ಅದಕ್ಕೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮತ್ತೆ ಹೆಣ್ಣು ಕೇಳೋಕ್ಕೆ ಯಾವಾಗ ಬರಲಿ ಎಂದು ಕೇಳಿದಾಗ ಕೋಪದಲ್ಲಿ ಕಣ್ಣರಳಿಸಿದ ಕೃತಿ ಹೊಡೆಯಲು ಏನಾದರೂ ಸಿಗುತ್ತಾ ಅಂತ ಸುತ್ತಲೂ ನೋಡಿದಳು. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.